Hello dear students and my dear friends, welcome to you all to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ ಇಂಗ್ಲಿಷಿನ 3ನೆಯ ಪಾಠವಾದ ಜೆಂಟಲ್ಮನ್ ಆಫ್ ರಿಯೋ ಇನ್ ಮೆಡಿಯೋ ಪಾಠದ ಸಂಪೂರ್ಣ ಸಾರಾಂಶವನ್ನು ಕೇವಲ 13 ವಾಕ್ಯಗಳಲ್ಲಿ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಈ ಸಾರಾಂಶವನ್ನು ನೀವು ಸಂಪೂರ್ಣವಾಗಿ ಕಲಿಯುವುದರಿಂದ ನೀವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು. ವಿಶೇಷವಾಗಿ ಕಲಿಕೆಯಲ್ಲಿ ಹಿಂದುಳಿದಿರುವಂಥ ಮಕ್ಕಳು ನೀವು ಪರೀಕ್ಷೆಯಲ್ಲಿ ಪಾಸಾಗಲು ಇದು ನಿಮಗೆ ಸಹಾಯವನ್ನು ಮಾಡುತ್ತದೆ. ಆದ್ದರಿಂದ ಈ ಸಂಪೂರ್ಣ ಸಾರಾಂಶವನ್ನು ನೋಡಿ ಮತ್ತು ಅದನ್ನು ನೀವು ಕಂಠಪಾಠ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಬರೆಯಲು ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಡಾನ್ ಅನ್ಸೆಲ್ಮೋ ವಾಸ್ ಆನ್ ಓಲ್ಡ್ ಮ್ಯಾನ್ ಆಫ್ ರಿಯೋ ಎನ್ ಮೆಡಿಯೋ. ಡಾನ್ ಅನ್ಸೆಲ್ಮೋ ಎಂಬ ವ್ಯಕ್ತಿಯು ರಿಯೋ ಎನ್ ಮೆಡಿಯೋ ಎಂಬ ಊರಿನ ಒಬ್ಬ ವಯಸ್ಸಾದ ವ್ಯಕ್ತಿಯಾಗಿದ್ದರು. ಹಿ ಹ್ಯಾಡ್ ಅ ಸ್ಮಾಲ್ ಹೌಸ್ ಆ್ಯಂಡ್ 4 acres ಆಫ್ ಲ್ಯಾಂಡ್ ಆ್ಯಂಡ್ ಅ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಡಾನ್ ಅನ್ಸೆಲ್ಮೋರವರು ಒಂದು ಸಣ್ಣ ಮನೆಯನ್ನು ಹೊಂದಿದ್ದರು ಮತ್ತು ಅವರಿಗೆ 4 ಎಕರೆ ಜಮೀನು ಇತ್ತು. ಅವರ ಜಮೀನಿನಲ್ಲಿ ಒಂದು ಹಳ್ಳ ಅಥವಾ ಝರಿಯು ಹರಿದು ಹೋಗುತ್ತಿತ್ತು. He agreed to sell his land and house to the Americans for $1,200. ಡಾನ್ ಅನ್ಸೆಲ್ಮೋರವರು ಅವರ ಜಮೀನು ಮತ್ತು ಮನೆಯನ್ನು ಅಮೆರಿಕದವರಿಗೆ $1,200 ಮಾರಲು ಒಪ್ಪಿಕೊಂಡಿದ್ದರು. ಆಫ್ಟರ್ ದ ಸರ್ವೆ, ದಿ ಅಮೆರಿಕನ್ಸ್ ಫೌಂಡ್ ದಟ್ ಡಾನ್ ಅನ್ಸೆಲ್ಮೋ ಹ್ಯಾಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್. ಸರ್ವೆ ಕಾರ್ಯವನ್ನು ಮಾಡಿದ ನಂತರ ಅಮೆರಿಕದವರಿಗೆ ಡಾನ್ ಅನ್ಸೆಲ್ಮೋನ ಬಳಿ 4 ಎಕರೆಗಳ ಬದಲಾಗಿ 8 ಎಕರೆಗಳಿಗಿಂತಲೂ ಹೆಚ್ಚಿನ ಜಮೀನು ಇದೆ ಎಂಬುದು ತಿಳಿದು ಬಂದಿತು. ದೇ ವಾಂಟೆಡ್ ಟು ಪೇ ಎಕ್ಸ್ಟ್ರಾ ಅಮೌಂಟ್ ಫಾರ್ ದಿ ಎಕ್ಸ್ಟ್ರಾ ಲ್ಯಾಂಡ್. ಅಮೆರಿಕದವರು ಡಾನ್ ಅನ್ಸೆಲ್ಮೋನ ಹೆಚ್ಚಿನ ಜಮೀನಿಗೆ ಹೆಚ್ಚಿನ ಹಣವನ್ನು ನೀಡಿ ಕೊಂಡುಕೊಳ್ಳಲು ಇಷ್ಟಪಟ್ಟಿದ್ದರು. ಬಟ್ ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಅಮೌಂಟ್ as he was a man of principles. ಆದರೆ ಡಾನ್ ಅನ್ಸೆಲ್ಮೋ ತನ್ನ ಮಾತಿಗೆ ತಪ್ಪದೇ ಇರುವಂತಹ ವ್ಯಕ್ತಿ ಆಗಿದ್ದರಿಂದ ಅವನು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಅವನು ಹೆಚ್ಚಿನ ಹಣವನ್ನು ತಿರಸ್ಕರಿಸಿದನು. ಒನ್ ಡೇ ದಿ ಅಮೇರಿಕನ್ಸ್ ಕೇಮ್ ಬ್ಯಾಕ್ ಟು ದಿ ಆಫೀಸ್ ಆಫ್ ದ ರೈಟರ್ ಟು ಕಂಪ್ಲೇನ್. ಒಂದು ದಿನ ಡಾನ್ ಅನ್ಸೆಲ್ಮೋನ ಜಮೀನನ್ನು ಕೊಂಡುಕೊಂಡಂತಹ ಅಮೆರಿಕದವರು ಲೇಖಕರ ಆಫೀಸಿಗೆ ಬಂದು ಒಂದು ದೂರನ್ನು ನೀಡುತ್ತಾರೆ. ದೇ ಕಂಪ್ಲೇಂಡ್ ದ್ಯಾಟ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ರಿಯೋ ಇನ್ ಮೆಡಿಯೋ ಊರಿನ ಮಕ್ಕಳು ಅಮೆರಿಕದವರ ಅನುಮತಿ ಇಲ್ಲದೆ ಅವರ ತೋಟದೊಳಗೆ ಆಗಾಗ್ಗೆ ಬರುತ್ತಿದ್ದರು. ದ ರೈಟರ್ ಕಾಲ್ಡ್ ಫಾರ್ ಡಾನ್ ಅನ್ಸೆಲ್ಮೋ. ಹಾಗಾಗಿ ಲೇಖಕರು ಡಾನ್ ಅನ್ಸೆಲ್ಮೋಗೆ ಬರುವಂತೆ ಹೇಳಿ ಕಳುಹಿಸುತ್ತಾರೆ. ಡಾನ್ ಅನ್ಸೆಲ್ಮೋ ಟೋಲ್ಡ್ ದ ರೈಟರ್ that he had sold the Americans only the land and not the trees. ಡಾನ್ ಅನ್ಸೆಲ್ಮೋ ಬಂದಾಗ ಅವನು ಲೇಖಕರಿಗೆ, ನಾನು ಅಮೆರಿಕದವರಿಗೆ ಕೇವಲ ನನ್ನ ಜಮೀನನ್ನು ಮಾತ್ರ ಮಾರಾಟ ಮಾಡಿದ್ದೇನೆ, ಅಲ್ಲಿರುವಂಥ ಮರಗಳನ್ನು ಮಾರಾಟ ಮಾಡಿಲ್ಲ ಅಂತೇಳಿ ಹೇಳ್ತಾನೆ. He could not sell them the trees because he had planted a tree every time a child was born in Rio en Medio. ಡಾನ್ ಅನ್ಸೆಲ್ಮೋ ಅಮೆರಿಕದವರಿಗೆ ಮರಗಳನ್ನು ಮಾರಾಟ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಡಾನ್ ಅನ್ಸೆಲ್ಮೋನು ಆ ಊರಿನಲ್ಲಿ ಹುಟ್ಟಿದಂಥ ಪ್ರತಿ ಮಗುವಿನ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟಿದ್ದನು. Thus the trees belonged to the children of the village. ಈ ರೀತಿ ಅಲ್ಲಿ ಬೆಳೆದಿದ್ದಂತಹ ಮರಗಳು ಆ ಊರಿನ ಮಕ್ಕಳಿಗೆ ಸೇರಿದ್ದವಾಗಿದ್ದವು. So the Americans bought the trees individually from the descendants of Don Anselmo. ಹಾಗಾಗಿ ಅಮೆರಿಕದವರು ಆ ಮರಗಳನ್ನು ಡಾನ್ ಅನ್ಸೆಲ್ಮೋನ ವಂಶಸ್ಥರಿಂದ ವೈಯಕ್ತಿಕವಾಗಿ ಹೋಗಿ ಕೊಂಡುಕೊಳ್ಳುತ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಜೆಂಟಲ್ಮನ್ ಆಫ್ ರಿಯೋ ಇನ್ ಮೆಡಿಯೋದ ಸಾರಾಂಶವನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ
ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.